ನಿನ್ನೆ ನನ್ನ ತಮ್ಮ 8 ಗಂಟೆ ಸ್ಕೂಲಿಗೆ ಹೋಗಿದ್ದಾನೆ. 8 ಗಂಟೆ ಸ್ಕೂಲಿಗೆ ಹೋದನು. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬಂದಿದ್ದ. ಊಟ ಮಾಡ್ಕೊಂಡು ಹೋಗಿದ್ದಾನೆ. ಊಟ ಮಾಡ್ಕೊಂಡು ಹೋದಾದ್ಮೇಲೆ 9 ಗಂಟೆ ತನಕ ನಾನು 8:30 ಸರಿ ಫೋನ್ ಮಾಡಿದೆ, ರವಿಕುಮಾರ್ ಸರ್ ಅಂತ. ಫೋನ್ ಮಾಡ್ಬಿಟ್ಟು, ಸರ್ ಯಾಕೆ ಸರ್ ಎಷ್ಟು ತನಕ ಕ್ಲಾಸು ಮೆಸೇಜ್ ಆಗಿಲ್ವಲ್ಲ ಅಂತ. 8:30 ಸರ್ ಮೆಸೇಜ್ ಹಾಕಿದ್ರು, ಈ ದಿನ 9 ಗಂಟೆ ತನಕ ಸ್ಕೂಲು ಅಂತ. ಅದಾದ್ಮೇಲೆ ಸ್ಕೂಲ್ ಬಿಟ್ಟು 9 ಗಂಟೆ ಸ್ಕೂಲ್ ಬಿಟ್ರು. ಅದಕ್ಕೆ ಮೆಸೇಜ್ ಹಾಕ್ಬೇಕಿತ್ತು. 9 ಗಂಟೆ ಸ್ಕೂಲ್ ಬಿಟ್ಟು ಮೆಸೇಜ್ ಹಾಕಿದ್ರೆ ನಾನು ಕರ್ಕೊಂಡ್ ಬರ್ತಿದ್ದೆ ನನ್ನ ತಮ್ಮನ. ಅವ್ರು ಮೆಸೇಜ್ ಹಾಕಿಲ್ಲ, ಅವ್ರ ತಪ್ಪು. ಆಮೇಲೆ ಸರ್ರಿಗೆ ಹುಡುಗರು ಕರೆದ್ರು, ಸರಿಯಾಗಿ ಒಳಗಡೆ ಕುತ್ಕೋಬೇಕು ಸರ್. ಅವ್ರಿಗೊಂದು ಪರಿಹಾರ, ಏನಾದ್ರೂ ಅವನಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಅಂದ್ರೆ ನಮ್ ಇಡೀ ಫ್ಯಾಮಿಲಿ, ಅವ್ರ 6 ಜನ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ನಮ್ ಇಡೀ ಫ್ಯಾಮಿಲಿ ಕೊಂತೀವಿ. ಕಾರಣ ಮೀಡಿಯಾ, ಆಮೇಲೆ ಪೊಲೀಸ್ ಸ್ಟೇಷನ್, ಮೀಡಿಯಾ, ಪೊಲೀಸ್ ಅಂಡ್ ಸ್ಕೂಲ್, ಇವರೇ 3 ಜನ ಕಾರಣ. ಇವರೇ ನಮಗೆ ಏನಾದ್ರು ಇಡೀ ಫ್ಯಾಮಿಲಿ ನಾವು ಇವರೇ 3 ಜನ ನಮಗೆ ಕಾರಣವಾಗಿರ್ಬೇಕು. ಕಾರಣ ಇವ್ರೇನಾದ್ರು ನಮಗೆ ಮಾಡಿಲ್ಲ ಅಂತ ಅಂದ್ರೆ ಇಡೀ ಎಲ್ಲ ಪೊಲೀಸ್ ಸ್ಟೇಷನ್, ಸ್ಕೂಲ್, ಮೀಡಿಯಾ ಅಷ್ಟರದ್ದು ಹೆಲಿಕೋಟ್ ಮುಂದೆ ನಿಲ್ಸಿ ನನ್ನ ತಮ್ಮ ಪರಿಹಾರ ಸಿಗ್ಬೇಕು. ಇಡೀ ಇಲ್ಲೆಲ್ಲ ಗಾಂಜಾ ಹೊಡ್ಕೊಂಡು ಸಾಯ್ತಿರ್ತಾರೆ. ಓದ್ಕೊಳಕ್ ಆಗಲ್ಲ ಸರ್, ನಮಗೆ ಓದ್ಕೊಳಕ್ ಆಗಲ್ಲ. ಒಳಗಡೆ ಕುತ್ಕೊಂಡಿದ್ರೆ ಸಿಗರೇಟ್ ಸ್ಮೆಲ್ ಬರುತ್ತೆ. 6 ಜನಕ್ಕೂ ಗಲ್ ಶಿಕ್ಷೆ ಕೊಡ್ಬೇಕು ಸರ್. ಇಷ್ಟು ಸಣ್ಣ ಸರ್ ಅವ್ನು, ನನ್ನ ತಮ್ಮ ಇಷ್ಟು ಸಣ್ಣ. ನನ್ನ ತಮ್ಮ ಅಲ್ಲಿ ಓದ್ಕೊಂತ ಇದ್ರೆ ಇಲ್ಲೆಲ್ಲ ಸಿಗರೇಟ್ ಸ್ಮೆಲ್ ಬರುತ್ತೆ, ಗಾಂಜಾ ಸ್ಮೆಲ್ ಬರುತ್ತೆ. ಎಷ್ಟೊತ್ತಿ 1 ಗಂಟೆ 2 ಗಂಟೆಗೆಲ್ಲ ಫುಲ್ ದಾನ್ಲಿ ಮಾಡ್ತಿರ್ತಾರೆ ಅಲ್ಲೆಲ್ಲ. ಇನ್ ಫುಲ್ ಲಾಸ್ಟ್ ಮನೆ ಆಗ್ತಿರೋದಕ್ಕೆ ನಮ್ಮ ಮನೆಗೆಲ್ಲ ಕೇಳ್ಸತ್ತೆ. ಈ ಕಡೆಯಿಂದ ಎಂತ ಇಲ್ಲ, ಈ ಕಡೆನೆ ಫುಲ್ ಎಲ್ಲ ಮಾಡ್ತಾ ಇರೋದು ನಮಗೆ. ಅದಾದ್ಮೇಲೆ ಎಷ್ಟೊತ್ತಿ ಬೇಕೋ ಅಷ್ಟೊತ್ತಿಗೆ ಸರ್ ಆಗ್ಬೇಕು. ಎಷ್ಟೊತ್ತಿ ಬೇಕೋ ಅಷ್ಟೊತ್ತಿಗೆ ಇಸ್ಪೀಟ್ ಆಡ್ತಾ ಇರ್ತಾರೆ ಸರ್. ಅಲ್ಲ ಸರ್, ಎಷ್ಟೊತ್ತಿ ಬೇಕೋ ಅಷ್ಟೊತ್ತಿಗೆ ಇಸ್ಪೀಟ್ ಆಡ್ತಾರೆ. 6 ಗಂಟೆ ಬಾಗ್ಲಾಕ್ಬೇಕು ಸರ್. 10 ನಿಮಿಷ ಹೊರಗಡೆ ಬಂದು ನಿಂತ್ಕೊಳಕ್ ಹೆಣ್ಮಕ್ಳು ರೈಟ್ಸ್ ಇಲ್ವಾ? ನಿನ್ನೆ ನನ್ನ ತಮ್ಮ 8 ಗಂಟೆ ಸ್ಕೂಲಿಗೆ ಹೋಗಿದ್ದಾನೆ. 8 ಗಂಟೆ ಸ್ಕೂಲಿಗೆ ಹೋದನು. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬಂದಿದ್ದ. ಊಟ ಮಾಡ್ಕೊಂಡು ಹೋಗಿದ್ದಾನೆ. ಊಟ ಮಾಡ್ಕೊಂಡು ಹೋದಾದ್ಮೇಲೆ 9 ಗಂಟೆ ತನಕ ನಾನು 8:30 ಸರಿ ಫೋನ್ ಮಾಡಿದೆ, ರವಿಕುಮಾರ್ ಸರ್ ಅಂತ. ಫೋನ್ ಮಾಡ್ಬಿಟ್ಟು, ಸರ್ ಯಾಕೆ ಸರ್ ಎಷ್ಟು ತನಕ ಕ್ಲಾಸು ಮೆಸೇಜ್ ಆಗಿಲ್ವಲ್ಲ ಅಂತ. 8:30 ಸರ್ ಮೆಸೇಜ್ ಹಾಕಿದ್ರು, ಈ ದಿನ 9 ಗಂಟೆ ತನಕ ಸ್ಕೂಲು ಅಂತ. ಅದಾದ್ಮೇಲೆ ಸ್ಕೂಲ್ ಬಿಟ್ಟು 9 ಗಂಟೆ ಸ್ಕೂಲ್ ಬಿಟ್ರು. ಅದಕ್ಕೆ ಮೆಸೇಜ್ ಹಾಕ್ಬೇಕಿತ್ತು. 9 ಗಂಟೆ ಸ್ಕೂಲ್ ಬಿಟ್ಟು ಮೆಸೇಜ್ ಹಾಕಿದ್ರೆ ನಾನು ಕರ್ಕೊಂಡ್ ಬರ್ತಿದ್ದೆ ನನ್ನ ತಮ್ಮನ. ಅವ್ರು ಮೆಸೇಜ್ ಹಾಕಿಲ್ಲ, ಅವ್ರ ತಪ್ಪು. ಆಮೇಲೆ ಸರ್ರಿಗೆ ಹುಡುಗರು ಕರೆದ್ರು, ಸರಿಯಾಗಿ ಒಳಗಡೆ ಕುತ್ಕೋಬೇಕು ಸರ್. ಅವ್ರಿಗೊಂದು ಪರಿಹಾರ, ಏನಾದ್ರೂ ಅವನಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಅಂದ್ರೆ ನಮ್ ಇಡೀ ಫ್ಯಾಮಿಲಿ, ಅವ್ರ 6 ಜನ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ನಮ್ ಇಡೀ ಫ್ಯಾಮಿಲಿ ಕೊಂತೀವಿ. ಕಾರಣ ಮೀಡಿಯಾ, ಆಮೇಲೆ ಪೊಲೀಸ್ ಸ್ಟೇಷನ್, ಮೀಡಿಯಾ, ಪೊಲೀಸ್ ಅಂಡ್ ಸ್ಕೂಲ್, ಇವರೇ 3 ಜನ ಕಾರಣ. ಇವರೇ ನಮಗೆ ಏನಾದ್ರು ಇಡೀ ಫ್ಯಾಮಿಲಿ ನಾವು ಇವರೇ 3 ಜನ ನಮಗೆ ಕಾರಣವಾಗಿರ್ಬೇಕು. ಕಾರಣ ಇವ್ರೇನಾದ್ರು ನಮಗೆ ಮಾಡಿಲ್ಲ ಅಂತ ಅಂದ್ರೆ ಇಡೀ ಎಲ್ಲ ಪೊಲೀಸ್ ಸ್ಟೇಷನ್, ಸ್ಕೂಲ್, ಮೀಡಿಯಾ ಅಷ್ಟರದ್ದು ಹೆಲಿಕೋಟ್ ಮುಂದೆ ನಿಲ್ಸಿ ನನ್ನ ತಮ್ಮ ಪರಿಹಾರ ಸಿಗ್ಬೇಕು. ಇಡೀ ಇಲ್ಲೆಲ್ಲ ಗಾಂಜಾ ಹೊಡ್ಕೊಂಡು ಸಾಯ್ತಿರ್ತಾರೆ. ಓದ್ಕೊಳಕ್ ಆಗಲ್ಲ ಸರ್, ನಮಗೆ ಓದ್ಕೊಳಕ್ ಆಗಲ್ಲ. ಒಳಗಡೆ ಕುತ್ಕೊಂಡಿದ್ರೆ ಸಿಗರೇಟ್ ಸ್ಮೆಲ್ ಬರುತ್ತೆ. 6 ಜನಕ್ಕೂ ಗಲ್ ಶಿಕ್ಷೆ ಕೊಡ್ಬೇಕು ಸರ್. ಇಷ್ಟು ಸಣ್ಣ ಸರ್ ಅವ್ನು, ನನ್ನ ತಮ್ಮ ಇಷ್ಟು ಸಣ್ಣ. ನನ್ನ ತಮ್ಮ ಅಲ್ಲಿ ಓದ್ಕೊಂತ ಇದ್ರೆ ಇಲ್ಲೆಲ್ಲ ಸಿಗರೇಟ್ ಸ್ಮೆಲ್ ಬರುತ್ತೆ, ಗಾಂಜಾ ಸ್ಮೆಲ್ ಬರುತ್ತೆ. ಎಷ್ಟೊತ್ತಿ 1 ಗಂಟೆ 2 ಗಂಟೆಗೆಲ್ಲ ಫುಲ್ ದಾನ್ಲಿ ಮಾಡ್ತಿರ್ತಾರೆ ಅಲ್ಲೆಲ್ಲ. ಇನ್ ಫುಲ್ ಲಾಸ್ಟ್ ಮನೆ ಆಗ್ತಿರೋದಕ್ಕೆ ನಮ್ಮ ಮನೆಗೆಲ್ಲ ಕೇಳ್ಸತ್ತೆ. ಈ ಕಡೆಯಿಂದ ಎಂತ ಇಲ್ಲ, ಈ ಕಡೆನೆ ಫುಲ್ ಎಲ್ಲ ಮಾಡ್ತಾ ಇರೋದು ನಮಗೆ. ಅದಾದ್ಮೇಲೆ ಎಷ್ಟೊತ್ತಿ ಬೇಕೋ ಅಷ್ಟೊತ್ತಿಗೆ ಸರ್ ಆಗ್ಬೇಕು. ಎಷ್ಟೊತ್ತಿ ಬೇಕೋ ಅಷ್ಟೊತ್ತಿಗೆ ಇಸ್ಪೀಟ್ ಆಡ್ತಾ ಇರ್ತಾರೆ ಸರ್. ಅಲ್ಲ ಸರ್, ಎಷ್ಟೊತ್ತಿ ಬೇಕೋ ಅಷ್ಟೊತ್ತಿಗೆ ಇಸ್ಪೀಟ್ ಆಡ್ತಾರೆ. 6 ಗಂಟೆ ಬಾಗ್ಲಾಕ್ಬೇಕು ಸರ್. 10 ನಿಮಿಷ ಹೊರಗಡೆ ಬಂದು ನಿಂತ್ಕೊಳಕ್ ಹೆಣ್ಮಕ್ಳು ರೈಟ್ಸ್ ಇಲ್ವಾ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.